ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಈಗ ನೋಡ್ರಿ, ಈಗ ಮುಸ್ಲಿಂ ನೋಡ್ರಿ, ಒಂದು ಮಾತು ಹೇಳ್ತೇನೆ. ಮುಸ್ಲಿಂ ಸಮಾಜದವರು ಅಂಗಡಿಗಳು ಬಂದ್ ಮಾಡಿ ಬೀದಿಗೆ ಹಿಡಿದು ಮನವಿ ಕೊಡೋದು ನೆಕ್ಸ್ಟ್ ಜನರೇಷನ್ಗೆ ಸಂದೇಶ ಏನಂದ್ರೆ, ಯಾವುದೇ ರೀತಿಯಲ್ಲಿ ಸಮಾಜದವರು ಇಂಥ ಇದ್ದಾರೆ ಒಪ್ಪೋದಿಲ್ಲ ಅಂತ ದೊಡ್ಡ ಸಂದೇಶ. ಅದು ಆಗಿದ್ದ ಘಟನೆ ಬಿಡ್ರಿ. ಇನ್ನು ಮುಂದೆ ನಾವೇನಾರು ಘಟನೆ ಮಾಡಿದ್ರು ನಮ್ಮ ಸಮಾಜ ಉಲ್ಟಾ ನಿಂತು ಮೆರವಣಿಗೆ ಮಾಡಿ ನಮ್ಮ ಗಲ್ಲಿ ಶಿಕ್ಷೆ ಕೊಡ್ರಿ, ನಮ್ಗೆ ಹೊಡೀರಿ ಅಂತ ಅವರೇ ಹೇಳ್ತಾರೆ. ನಾವು ಇಂಥ ಮಾಡಿದ್ರೆ ಅವ್ರ ಸಮಾಜ ನಿದ್ರೋಗಿಲ್ಲ ಅಂತ. ಅದಕ್ಕೆ ಸಂಬಂಧ ಇದು ದೊಡ್ಡ ಮೆರವಣಿಗೆ ನಾವು ಮಾಡ್ತಿದ್ವಿ. ಅಂಗಡಿಗಳು ಬಂದ್ ಮಾಡ್ತೀವಿ. ಅಂಗಡಿಗಳು ಬಂದ್ ಮಾಡೋದು, ಈ ಮೆರವಣಿಗೆ ಮಾಡೋದು ಇದು ಉದ್ದೇಶ ಏನಂದ್ರೆ, ನೆಕ್ಸ್ಟ್ ಜನರೇಷನ್ ಏನು ಹುಡುಗರು ಇದಾರ ಅವ್ರಿಗೆ ಒಂದು ನೋಡ್ಲಿ, ಅವರು ಏನಾರು ತಪ್ಪು ಮಾಡಿದ್ರೆ ನಮ್ಮವರ ಹಿಂಗೆ ನಿಂತ ನಮ್ಗೆ ಹೊಡೀರಿ ಅಂತ ಹೇಳಿ ಕುಂದರ್ತಪ್ಪ, ಇಂಥೆಲ್ಲ ಮಾಡಬಾರ್ದು ಅಂತೇಳಿ ಒಂದು ಸಂದೇಶ ಮುಟ್ಲಿಕ್ಕೆ ನಾವು ಇದೊಂದು ರ್ಯಾಲಿ ಮತ್ತು ಬಂದ್ ಕಾಲ್ ಕರ್ತೀವಿ. ನೋಡ್ರಿ, ಇಲ್ಲಿ ಇದು ನಮ್ದು ಅಷ್ಟ ಕ್ಯಾಂಪಸ್ ಇಲ್ಲ. ಜನರಲ್ ಹೇಳ್ಬೇಕಂದ್ರೆ ಎಲ್ಲ ಕ್ಯಾಂಪಸ್ಸಲ್ಲಿ ಘಟನೆಗಳು ನಡ್ಕೊಂತಿದ್ದಾವೆ. ನಿಮ್ಗೆ ಫ್ಯಾಕ್ಟ್ ಹೇಳ್ಬೇಕಂದ್ರೆ ಅದೇನು ಮಾಡ್ತೀವಿ ನಾವು, ಸಂಸ್ಥೆ ಮರ್ಯಾದೆ ಇದರ ಮರ್ಯಾದೆ ಅಂತ ಅಲ್ಲೆಲ್ಲೆಲ್ಲೆಲ್ಲೆ ಪೇರೆಂಟ್ಸ್ ಕರೆದು ಮುಚ್ಚುವಂತ ಮಾಡ್ತೇವೆ. ನಮ್ದು ಅಂತಂತಿಲ್ಲ, ಎಲ್ಲ ಕಾಲೇಜ್ ಇರಲಿ ಇದಿರಲಿ, ಶಿಕ್ಷಣ ಸಂಸ್ಥೆ ಒಳಗೆ ಏನಾರು ಟೀಸಿಂಗ್, ಯಾರು ದೊಡ್ಡ ಇವನ್ ಮಗ ಇವೆಲ್ಲ ಇರ್ತಾವೆ. ನಾವೇನು ಮಾಡ್ತೀವಿ, ಅದಕ್ಕೆ ಸಂಸ್ಥೆ ಹೆಸರು ಅಡ್ಮಿಷನ್ ತೊಂದರೆ ಆಗ್ಬಾರ್ದು ಅಂತೇಳಿ ಅವ್ರು ಬೈದು ಏನು ಮಾಡೋದು ಅಂತ ಪೊಲೀಸ್ ಸ್ಟೇಷನ್ ಹೋಗಲಾರ್ದಂತ ಮಾಡ್ತಿರ್ತೀವಿ. ಆದರೆ ಇದು ಘಟನೆ ನೋಡಿದ ಮೇಲೆ ಇದಕ್ಕೆ ನಾವು ಇದಕ್ಕೆ ಇದು ಈ ನೆಕ್ಸ್ಟ್ ಇದರೊಳಗೆ ಯಾರಿಗೂ ವಾರ್ನಿಂಗ್ ಟೈಪ್ ಇಲ್ಲ. ನಾವೇನು ಮೊದಲ ವಾರ್ನಿಂಗ್ ಕೊಟ್ಟ ಅಡ್ಮಿಷನ್ ತೊಗೊಂಡಿರ್ತೀವಲ್ಲ, ಮುಂದೆ ಏನು ಕಿತ್ತೊಗೆಯೋದು ಇರಲಿ ಏನಿರಲಿ, ಹೆಣ್ಮಕ್ಳಿಗೆ ರಕ್ಷಣೆ ಕೊಡೋದು ಸಾಧ್ಯ ಆದಷ್ಟು. ಯಾಕಂದ್ರೆ ಈಗ ಕಾಲೇಜಿಗೆ ಬಂದಾಳಂದ್ರೆ ಆಕಿ ನನ್ನ ಮಗಳು, ಆಕಿ ನಮ್ಮ ತಂಗಿ ಅಂತ ನಾವು ವಿಚಾರ ಮಾಡಿ, ನಮ್ಮ ತಂಗಿಗಾದ್ರೆ ಏನು ಮಾಡ್ತೀವಿ, ನಮ್ಮ ಮಗಳಿಗಾದ್ರೆ ಏನು ಮಾಡ್ತೀವಲ್ಲ, ಅದೇ ಶಿಕ್ಷೆ ಮುಂದಿನ ಮಾಡ್ಬೇಕಂತ ನಾವು ನಿರ್ಣಯ ಮಾಡಿದ್ವಿ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಏನು ಜಸ್ಟಿಸ್ ಫಾರ್ ಲವ್ ಏನದು? ಸಮರ್ಥನೆ ಏನದು? ಸಮರ್ಥನೆ ಕೊಲ್ಬೇಕಲ್ಲ ಇದ್ರ ಅದರಿ ಅದ ಅರ್ಥ ಏನು? ಲವ್ ಅಂದ್ರೆ ಕೊಲ್ಬೇಕ? ನೋಡ್ರಿ ನೋಡ್ರಿ ಅವು ಎಲ್ಲ ನೋಡ್ರಿ, ಒಂದು ಮಾತು ಹೇಳಿ, ಯಾವುದೂ ಸಮಾಜ ಇರಲಿ, ಇವು ಗುಮ್ರಾ 20-30% ನಾಲೆಜ್ ಇಲ್ದವರು, ಎಜುಕೇಷನ್ ಇಲ್ದವರು ಯಾವುದು ನಮ್ದ ಸಮಾಜ ಅಂತಿಲ್ಲ. ಇಂಥವು ಇದ್ದೇ ಇರ್ತಾವೆ, ಏನು ಸ್ಟೇಟಸ್ ಆಗ್ತಾವು, ಅದೇ ಜನರು ಇರ್ತಾವೆ. ಅದರ ಬಗ್ಗೆ ನಾವು ಏನು ಮಾಡ್ತಾರೆ ತಪ್ಪು ಖಂಡನೆ ಮಾಡ್ತೀವಿ, ನಾವು ಖಂಡನೆ ಮಾಡ್ತೀವಿ. ಅದು ಎಲ್ಲರೂ ಏನು ಮಾಡ್ಯಾರ ಅದಕ್ಕೆ ಉತ್ತರ ಕೊಡೋಕೆ ನಾ ಇದಿಲ್ಲ. ಬೈ ಆ್ಯಂಡ್ ಲಾರ್ಜ್ ಕಮ್ಯುನಿಟಿಗೆ ಏನು ಮಾಡ್ಬೇಕಂತ ಅಷ್ಟೇ ಚಿಂತನೆ ನಾವು ಮಾಡ್ತೀವಿ. ವೈಯಕ್ತಿಕವಾಗಿ ಅವ ಮಾಡಿದ, ವೈಯಕ್ತಿಕವಾಗಿ ಇವ್ರ ಮನೆ ಆಗಿದ್ದ ಅಂತಂದ್ರೆ ಅದಕ್ಕೆ ನಾವು ಉತ್ತರ ಕೊಡೋಕೆ ಅಷ್ಟು ಇದಿಲ್ಲ. ಮಾಡ್ಯಾರ ಅವ್ರು ಅನುಭವಿಸ್ತಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.